ವಿಶೇಷವಾದಂತ ಒಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗಷ್ಟೇ ವುಮೆನ್ಸ್ ಅಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಮಹಿಳೆಯರ ಪರ ಗಟ್ಟಿ ಧ್ವನಿಯಾಗಿ ನಿಂತಿರುವಂತ CM ಸೂಫಿಯಾ ಮೇಡಮ್. ಸೊ ಇತ್ತೀಚೆಗಷ್ಟೇ ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ. ಮೇಡಮ್ ನಮಸ್ತೆ. ನಮಸ್ಕಾರ. ಹಲೋ ಮೇಡಮ್, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? ಸೊ ಇವಾಗ ಪ್ರಸ್ತುತ ಆಲ್ಮೋಸ್ಟ್ ಏನು ಎಲ್ಲಾ ಕಡೆನು ಆಲ್ಮೋಸ್ಟ್ ತುಂಬಾ ಚಾಲ್ತಿಯಲ್ಲಿ ಮತ್ತೆ ನಿಮ್ಮ ಹೆಸರು ತುಂಬಾ ಕಡೆ ಕೇಳ್ಪಡ್ತಾ ಇದಾರೆ ಮೇಡಮ್. ಸುದ್ದಿ ಎಲ್ಲ ಆಲ್ಮೋಸ್ಟ್ ಹರಡ್ತಾ ಇದೆ. ಎಲ್ಲರೂ ಹಿಂದೂಸ್ ಮುಸ್ಲಿಮ್ಸ್ ಎಲ್ಲರೂ ನಿಮ್ನ ಕೇಳ್ತಿದ್ದಾರೆ, ಈ ತರ ವುಮೆನ್ಸ್ ಬರ್ಬೇಕು, ಇನ್ನೂ ಒಂದು ಎಪಿಸೋಡ್ ಮಾಡಿ ಅಂತ ಒಂದು ಪ್ರೇಕ್ಷಕರ ಒತ್ತಾಯ ಮೇಲೆ ನಿಮ್ದೊಂದು ಸಂದರ್ಶನ ಮಾಡ್ಲಿಕ್ಕೆ ಇವತ್ತು ಬಂದಿದ್ವಿ. ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ನಾನು ಯಾವಾಗ್ಲೂ ನಿಮಗೆ ಋಣಿಯಾಗಿರ್ತೇನೆ. ಯಾಕೆಂದ್ರೆ ನಾನು ಒಂದು ಸಾಮಾನ್ಯ ಮಹಿಳೆ. ಇವತ್ತು ನನ್ನನ್ನ ನೀವು ಈ ಮಟ್ಟಿಗೆ ತಲುಪಿಸಿದಂದ್ರೆ ನಾನು ಯಾವಾಗ್ಲೂ ನಿಮ್ಮಂಥ ರಿಪೋರ್ಟರ್ಗಳಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ. ಅಂತ ಹೆಣ್ಮಕ್ಳು ಯಾರಾದ್ರೂ ಇರ್ಲಿ, ಯಾವ ಸಮಸ್ಯೆನೇ ಇದ್ರೇನು ಅದಕ್ಕೆ ಅದಕ್ಕೆ ಕಡಿವಾಣ ಇದೆ, ಅದಕ್ಕೆ ಹಾಕೋಣ. ಅದಕ್ಕೆ ನಾನು ಬರ್ತಾ ಇದ್ದೀನಿ. ನನ್ನನ್ನ ಶಕ್ತಿ ತುಂಬಿಸಿ ನಾನು ಈ ಸತಿ ಎಲೆಕ್ಷನ್ ಅಲ್ಲಿ ಬರ್ತಾ ಇದ್ದೀನಿ. ಈ ಎಲೆಕ್ಷನ್ ಅಲ್ಲೂ ಸಹ ತಾವು ನನ್ನ ಶಕ್ತಿ ತುಂಬಿಸಿ, ನನ್ನ ಸ್ಫೂರ್ತಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನನಗೆ ಗೆಲುವಾಗ್ಲಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನನಗೆ ಬಹಳ ಜನ ಅಂದ್ರೆ ನಾನು ಏನ್ ಹೇಳಿ ಸಾವಿರ ಇದ್ರೊಳಗೆ ನನಗೆ ಕರೆಗಳು ಬರ್ತಾ ಇದೆ. ಮೊನ್ನೆ ಬೀದರಲ್ಲೂ ಗುಲ್ಬರ್ಗದಲ್ಲೂ ನಾನು ಹೋಗಿದ್ದೆ. ಅಲ್ಲೂ ಸಹ ಹೆಣ್ಮಕ್ಳು ಅಲ್ಲಿ ಆಗ್ತಿರೋದು ಅವ್ರ ಅನ್ಯಾಯದ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲ, ಇದು ಬರ್ಲೇಬೇಕು, ಈ ಒಂದು ವಾಯ್ಸ್ ಅನ್ನ ಒಂದು ನ್ಯಾಯಕ್ಕೋಸ್ಕರ ಆದ್ರೂ ಹೋರಾಟ ಮಾಡ್ಲೇಬೇಕು. ಯಾಕೆಂದ್ರೆ ನಂದು ಅಬ್ಸಲ್ಯೂಟ್ಲಿ ಪಬ್ಲಿಕ್ ಟ್ರಸ್ಟ್ ಅಲ್ಲಿ ನಾನು ಇಷ್ಟೊಂದು ಏನು ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಅಧಿಕಾರಕ್ಕೆ ಬಂದ್ರೇನೆ ನಾನು ಏನಾದ್ರೂ ನನ್ನ ಆಗ್ತಿರೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಜೈನ್ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಹೆಣ್ಣು ಯಾವಾಗ್ಲೂ ಹೆಣ್ಣಿನ ದುಃಖ ಒಂದು ಹೆಣ್ಣೆ ಅರಿಯೋದು. ಅವಳಿಗೆ ಗೊತ್ತಿರತ್ತೆ ಆ ಹೆಣ್ಣು ಯಾವ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಏನ್ ತೊಂದರೆ ಇರೋದನ್ನ ಚೆನ್ನಾಗಿ ಅರಿತ್ಕೊಂಡು ಒಂದು ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ತಂಗಿಯ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಈಗ BBMP ಚುನಾವಣೆ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಸೊ ಚುನಾವಣೆಗಳು ಹತ್ರ ಇದೆ. ಸಾರ್ವಜನಿಕ ಅಂದ್ರೆ ಏನು ಕಾರ್ಪೊರೇಷನ್ ಎಲೆಕ್ಷನ್ಸ್ ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ಬೇಕು ಅಂತ